ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಂದು ಕಾಲದಲ್ಲಿ ತ್ರೈಲೋಕ್ಯದಲ್ಲಿ ಅಸುರ ಶಕ್ತಿಗಳು ತಮ್ಮ ಅಹಂಕಾರದಿಂದ ಭೂಮಿಗೆ ತೊಂದರೆ ತಂದಿದ್ದಾಗ ದೇವತೆಗಳು ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ಸ್ಮರಣೆ ಮಾಡಿದ್ರು. ಅವರ ಪ್ರಾರ್ಥನೆಯಿಂದ ಈ ಮೂಡಿದ್ದೇ ಅಷ್ಟ ಮಾತೃಕೆಗಳು, ಶಕ್ತಿಯ ಒಂದು 8 ರೂಪಗಳು. ಅವರಲ್ಲಿ ಮಹಾಶಕ್ತಿಯುಳ್ಳವರಾಗಿ ಬಂದವರು ನಮ್ಮ ವಾರಾಹಿ ಅಮ್ಮನವರು. ವಾರಾಹಿ ಅಮ್ಮ ಭೂದೇವಿಯನ್ನ ರಕ್ಷಿಸಲು ಮನುಷ್ಯ ಒಂದು ಮಸ್ತಕದ ಮೇಲೆ ವರಾಹ ಮುಖದೊಂದಿಗೆ ಅವತಾರಗೊಳ್ಳುವ ದೈವಶಕ್ತಿ. ಅವರು ಯುದ್ಧಾದೇವಿ, ಅವರು ಕ್ಷಮೆ ಮತ್ತು ಕ್ರೋಧದ ಮಿಶ್ರರೂಪ, ಅವರು ರಾಜಮಾತೆ, ಅವರು ತಂತ್ರದ ದೇವಿ. ಅವರ ಪವಿತ್ರ ಕ್ಷೇತ್ರಗಳಲ್ಲಿ ತೀವ್ರವಾದ ತಪಸ್ಸು ಮಾಡುವ ಮೂಲಕ ತಂತ್ರ ಶಕ್ತಿಗಳನ್ನು ಹೊಂದಿದ ಸಿದ್ಧರು ವಾರಾಹಿ ಅಮ್ಮನವರನ್ನ ಪ್ರೀತಿಯಿಂದ ಮತ್ತು ಶಕ್ತಿಯಿಂದ ಆರಾಧನೆ ಮಾಡ್ತಾರೆ. ಅವರು ಹೇಳಿದ ಮಾತು, ವಾರಾಹಿ ದೇವಿಯ ಅನುಗ್ರಹ ದೊರೆತರೆ ಶತ್ರುಗಳನ್ನು ಕೂಡ ಮರಳಿಸಬಹುದು, ಭೂತ ಪ್ರೇತ ಶಕ್ತಿಗಳೆಲ್ಲವೂ ಕೂಡ ಜಟ್ಟಿ ನೀಡಬಹುದು. ಆ ತಾಯಿಯ ಒಂದು ರಕ್ತ ಬೀಜದ ನಾಶ ಮಾಡಿದ್ದು ಆತ. ರಕ್ತ ಬೀಜನೆಂಬ ಭಯಾನಕ ಅಸುರ ತನ್ನ ರಕ್ತದಿಂದ ಸಾವಿರಾರು ಸ್ವರೂಪಗಳನ್ನ ಹುಟ್ಟಿಸ್ತಾ ಇದ್ದ. ದೇವತೆಗಳು ಎಲ್ಲರೂ ಸೋಲ್ತಾ ಇದ್ರು. ಆಗ ದುರ್ವಾಸೀನ ಒಂದು ಶಕ್ತಿಯಾಗಿ ವಾರಾಹಿ ದೇವಿ ಕ್ರೋಧದಿಂದ ಅವರನ್ನೆಲ್ಲ ಅಡ್ಡಿ ಮಾಡಿ ಸಾಯಿಸಿದ್ರು. ಅವರು ರಕ್ತವನ್ನ ಭೂಮಿಗೆ ಬೀಳದಂತೆ ತನ್ನ ನಾಲಿಗೆಯಿಂದ ತೆಗೆದು ಅದನ್ನೆಲ್ಲ ಕುಡಿದು ಅದನ್ನೆಲ್ಲ ನಿಲ್ಲಿಸಿದ್ರು. ವಾರಾಹಿ ಅಮ್ಮನವರು ಕೋಪದ ರೂಪ, ರಕ್ತದಾಹದಿಂದ ಕೂಡಿದ ತಾಯಿ, ಆದರೆ ಭಕ್ತನಿಗೆ ತುಂಬಾ ಕರುಣಾಮಯಿ ಅಮ್ಮವರು. ಇನ್ನು ಧ್ಯಾನ, ತಂತ್ರ ಮತ್ತು ಮಹಿಮೆಗಳು ಯಾವುವು ಆ ತಾಯಿಯನ್ನ ಮಾಡೋದಕ್ಕೆ ಅಂತಂದ್ರೆ, ಇನ್ನು ಭಕ್ತರ ಅನುಭವ, ತಂತ್ರಶಾಸ್ತ್ರ, ಉಪದೇಶಗಳು, ದೇವಾಲಯಗಳ ಇತಿಹಾಸ. ವಾರಾಹಿ ದೇವಿಯ ಒಂದು ನವಚಕ್ರ ಪೂಜೆ ಮಹತ್ವ. ವಾರಾಹಿ ಅಷ್ಟಮಿ ರಾತ್ರಿಯ ಕಾಲದಲ್ಲಿ ಪೂಜೆ ಮಾಡುವ ಸಮಯ. ಆ ತಾಯಿಯನ್ನು ರಾತ್ರಿಯಲ್ಲಿ ಪೂಜೆ ಮಾಡುವುದರಿಂದ ಅತ್ಯಂತ ಶಕ್ತಿಶಾಲಿಯ ಒಂದು ಪ್ರತಿಫಲ ನಮಗೆ ದೊರೆಯುವುದು. ವಾರಾಹಿ ಅಮ್ಮನವರ ತಂತ್ರೋ ಉಪಾಸನೆ. ಕಾಲಭೈರವ ಮತ್ತು ವಾರಾಹಿ ಅಮ್ಮನವರ ಜೋಡಿ. ತಂತ್ರಪೀಠಗಳ ವಿವರಣೆ. ಒಟ್ಟಲ, ಮುತ್ತೂರ, ಚೆನ್ನೈ, ನೇಪಾಳ, ತಮಿಳುನಾಡು ಇಂತಹ ಕ್ಷೇತ್ರದಲ್ಲಿ ಭಕ್ತನಿಗೆ ದೇವಿಯು ನಿಜವಾಗಿ ಕಾಣಿಸಿದ ಅನುಭವಗಳು ಬಂದಿವೆ. ನೀನು ಯುದ್ಧದಲ್ಲಿ ಸೋತಿದೀಯಾ, ಧೈರ್ಯವಿಲ್ಲದೆ ಆಗಿದೆಯಾ, ಉಪದ್ರವಗಳಿಂದ ಕೆಂಗೆಟ್ಟಿದೆಯಾ? ಹಾಗಾದ್ರೆ ವಾರಾಹಿ ಅಮ್ಮನವರ ಪಾದಗಳಲ್ಲಿ ನಿಂತು ಪ್ರಾರ್ಥನೆ ಮಾಡು. ಅವರು ನಿನ್ನನ್ನು ಕಾಪಾಡದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಾರಾಹಿ ಅಮ್ಮನವರ ನಾನು ಶಕ್ತಿಯ ಮಗಳು, ಕೋಪದಲ್ಲಿ ಯುದ್ಧದಲ್ಲಿ ಕರುಣಾಮಯಿ ತಾಯಿಯಂತೆ ಅವರು. ಪ್ರತಿ ಭಕ್ತನು ವಾರಾಹಿ ಅಮ್ಮನವರ ಸ್ಮರಣೆಯಿಂದ ಪಾಪಗಳಿಂದ ಮುಕ್ತನಾಗಬಹುದು. ವಾರಾಹಿ ಅಮ್ಮನವರ ಒಂದು ಮಾಂತ್ರಿಕ ಧ್ಯಾನದ ಈ ಶ್ಲೋಕ: ಓಂ ಐಂ ಕ್ಲೀಂ ಸೂಂ ಏಂ ವಾರಾಹ್ಯೈ ನಮಃ. ಈ ದೇವಿಯ ಕಥೆ ನಿಮಗೆ ಪ್ರೇರಣೆಯಾಗಿದೆ ಎಂದು ನಾನು ಭಾವಿಸುತ್ತೇನೆ. ವಾರಾಹಿ ದೇವಿಯ ಕೃಪೆ ನಿಮ್ಮ ಬದುಕನ್ನು ಬೆಳಗಿಸಲಿ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ವಾರಾಹಿ ಮಾತೆ ಅಂತ ಎಲ್ಲರೂ ಕಮೆಂಟ್ ಮಾಡಿ.